ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಪಸಂದಾಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕನ್ನು ಕೊಡ್ರಿ ಫ್ರೆಂಡ್ಸ್. ಇದು ಅಡಿಯೇನಿಯಮ್ ಅದ. ಇದಕ್ಕೆ ನಾನು ಇದು ಗೊಬ್ಬರನ ಏನು ಮಣ್ಣಾಗ ಕಲಸಿ ಇಟ್ಟಿದ್ದಲ್ಲ, ಮೊದಲು ಒಂದು ವಿಡಿಯೋದಾಗ ನಿಮಗೆ ನಾ ತೋರಿಸಿದ್ದ. ಇದು ಅಡಿಯೇನಿಯಮ್ಗೆ ಇದ್ರಾಗ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನನ್ನ ಹತ್ರ 3 ಅಡಿಯೇನಿಯಮ್ ಗಿಡಗಳವ ಫ್ರೆಂಡ್ಸ್. ಇದು ನನ್ನ ಬಳಿ ಬ್ರಹ್ಮಕಮಲ ಅದ. ಇದೆಲ್ಲ ಬಿಸಿಲಿಗೆ ಹಿಂಗೆ ಸುತ್ತದ. ನಾ ಅದಕ್ಕೂ ನಾ ನೋಡ್ತೀನಿ, ಅದಕ್ಕೂ ರಿಪೇರಿ ಮಾಡಕ್ಕೆ ಇದ್ದೀನಿ ಎಲ್ಲ ಗಿಡಗಳು. ಈಗ ಜರ ಬಿಸಿಲು ಕಡಿಮೆ ಆಯ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಈಗ ಮತ್ತು ಗಿಡದ ಕಡೆ ಧ್ಯಾನ ಕೊಡಕತ್ತೀನಿ. ಈ ಅಡಿಯೇನಿಯಮ್ದಾಗ ನಾನು ಸ್ವಲ್ಪ ಎಲ್ಲ ಮಣ್ಣು ಒಣಗ್ಯದ, ಪೂರ್ತಿ ಒಣಗ್ಯದ ಫ್ರೆಂಡ್ಸ. ನೀವು ನೋಡ್ತಿರ್ಬೋದು, ಮಣ್ಣೆಲ್ಲ ಒಣಗ್ಯದ. ಹೀಗೆಲ್ಲ ಉದುರು ಇದ್ದಾಗ ನಾವೇನು ಮಾಡಬೇಕು, ಇದು ಒಂದು ಸ್ವಲ್ಪ ಇದಕ್ಕೆ ಹೂವಾನು ಬರ್ಲಾಕತ್ತವ. ನಿಮ್ಗೆ ನೋಡ್ತಿರ್ಬೋದು, ನೀವು ಹೂವಾನು ಬರ್ಲಾಕತ್ತವ ಫ್ರೆಂಡ್ಸ. ಇದ್ರಾಗ ಇದು ಏನು ಗೊಬ್ಬರ ಅದಲ್ಲ, ಇದು ಗೊಬ್ಬರ ನಾನು ಇದ್ರಾಗ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕೋತೀನಿ. ಯಾಕಂದರೆ ಇದು ಪಾಟ್ ಭೀ ಸಣ್ಣದದ ಮತ್ತು ಇದು ಗಿಡ ಭೀ ಸಣ್ಣದದ. ಇದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ನಾನು ಹಾಕೋತೀನಿ. ಇದನ್ನು 6 ಇಂಚಿನ ಪಾಟ್ ಅದ ಫ್ರೆಂಡ್ಸ್. ಇದ್ರಾಗ ನೋಡಿರಿ, ಒಂದು ಸದಾಬಾರ ಗಿಡ ಬಂದದ, ನೀವು ನೋಡ್ತಿರ್ಬೋದು. ಇದು ನಾನು ಡಿವೈಡ್ ಮಾಡಿ ಬೇರೆ ಕಡೆ ಹಚ್ಕೋತೀನಿ. ಇದು ಒಂದು ಗಿಡ ನನಗೆ ಸಿಗ್ತದೆ. ಇದು ನೋಡಿರಿ, ಇದಕ್ಕೆ ನಾನು ಸ್ವಲ್ಪ ಇದು ಮಾಡ್ತೀನಿ, ಕೆದರ್ಕೋತೀನಿ, ಸುತ್ತ ಸ್ವಲ್ಪ ಕೆದರ್ಕೋತೀನಿ. ಇನ್ನು ನಾ ಇದು ಸದಾಬಾರ ಗಿಡಕ್ಕೆ ನಾನು ತಕ್ಕೊಂಬಲ್ಲ, ಇರಲಿ ನನ್ನ ಬಳಿ ಪಾಟ್ ಇಲ್ಲ. ಇನ್ನು ನಾನು ಅದಕ್ಕೆ ಒಳಗೆ ಬಿಡ್ತೀನಿ ಸದಾಬಾರಕ್ಕೆ, ಅದನ್ನು ಜರ ಚಲೋ ಬೆಳ್ಕೋತದ. ಇದಕ್ಕೊಂದು ಟೇಬಲ್ ಸ್ಪೂನ, ಇದಕ್ಕೂ ನಾನು 2 ಸ್ಪೂನ್ ತೊಗೋತೀನಿ. ನಾವು ಸಣ್ಣ ಚಮಚ ಏನು ಊಟ ಮಾಡ್ತೀವಲ್ಲ, ಆ ಚಮಚಲಿಂದ ಇದಕ್ಕೆ ಹಾಕ್ತೀನಿ. ಇದನ್ನು ನನ್ನ ಬಳಿ 6 ಇಂಚಿನ ಪಾಟ್ ಅದ. ಇದು ಒಂದು ಅಡಿಯೇನಿಯಮ್ ಅದ ಫ್ರೆಂಡ್ಸ ನನ್ನ ಬಳಿ. ಇದಕ್ಕೂ ನಾನು ಏನು ಮಾಡ್ತೀನಿ, ಸ್ವಲ್ಪ ಇದಕ್ಕೆ ಕೆದರ್ಕೋತೀನಿ. ಸ್ವಲ್ಪ ಮಣ್ಣು ಢೀಲ ನಾ ಮಾಡ್ಕೋತೀನಿ. ಏನದಲ್ಲ ನನ್ನ ಬಳಿ ಕತ್ರಿ, ಅದರಲ್ಲೇ ನಾನು ಢೀಲ ಮಾಡ್ಕೊಂಡು ಇದ್ರಾಗ ನಾನು 2 ಟೇಬಲ್ ಸ್ಪೂನ್ ತೊಗೊಂಡು ಗೊಬ್ಬರ ಹಾಕೋತೀನಿ. ನೋಡಿರಿ, ನೀವು ನೋಡ್ತಾ ಇರ್ಬೋದು, 2 ಟೇಬಲ್ ಊಟ ಮಾಡೋ ಚಮಚ ಇರ್ತದಲ್ಲ, ಅದರಲ್ಲೇ ನಾನು 2 ಹಾಕ್ಕೊಂಡೀನಿ, ಸ್ಪೂನಲ್ಲೇ 2 ಹಾಕ್ಕೊಂಡೀನಿ. ಇವು 3 ನನ್ನ ಬಳಿ ಅಡಿಯೇನಿಯಮ್ ಅವ. ಇವು 3 ಗಿಡಗಳು ನನ್ನ ಹತ್ರ ಇವು ಒಂದೊಂದು ನಾನು ಒಂದು ಸಲ 2 ಒಮ್ಮೆ ತಂದೀನಿ ಫ್ರೆಂಡ್ಸ. ಒಂದು ಸಲ ಒಂದು ತಂದೀನಿ. ಇದಕ್ಕೂ ಒಂದು ಸಣ್ಣ ಹೂವು ಆಗ್ಲಕತ್ತದ, ನೀವು ನೋಡ್ತಿರ್ಬೋದು. ಇದ್ರದ್ದು ಬೇರೆ ಹೂವು ಅದ. ಇದ್ರದ್ದೊಂದು ಪಿಂಕ್ ಕಲರ್ದ ಭಾಳ ಚಂದ ಹೂವು ಬರ್ತಾವೆ. ಇದ್ರದ್ದು ಎಲ್ಲಕ್ಕಿಂತ ನನಗೆ ಇದ್ರದ್ದು ಹೂವು ಭಾಳ ಚಲೋ ಅದ ಫ್ರೆಂಡ್ಸ. ಹೂವು ಬಿಟ್ಟಾಗ ನಿಮಗೆ 3 ಒಮ್ಮೆ ಹೂವು ಬಿಟ್ಟು ಅಂದ್ರೆ ನಿಮಗೆ ನಾನು ಮಾಡಿ ತೋರಿಸ್ತೀನಿ. ಮತ್ತು ಗ್ರಾಫ್ಟಿಂಗ್ನು ಮಾಡ್ತಾರೆ. ನಾನು ಗ್ರಾಫ್ಟಿಂಗ್ನು ಮಾಡಿ ನಿಮಗೆ ತೋರಿಸ್ತೀನಿ. ಅದು ಗ್ರಾಫ್ಟಿಂಗ್ ಮಾಡೋಕೆ ಸ್ವಲ್ಪ ಲೇಟ್ ಆಗ್ತದೆ, ಅದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ. ಇದು ಒಂದು ನನ್ನ ಬಳಿ ಬ್ರಹ್ಮಕಮಲ ಅದ. ನೋಡ್ತೀರಿ ನೀವು, ಇದು ಬ್ರಹ್ಮಕಮಲ ಅದ. ಇದು ಬಿಸಿಲಿಗೆ ನೋಡಿರಿ ಫ್ರೆಂಡ್ಸ್ ಹ್ಯಾಂಗಾಗ್ಯಾವ ಎಲೆಗಳು. ನಾನು ಇಷ್ಟು ಕಟ್ ಮಾಡಿಕೊಂಡು ತಕ್ಕೋತೀನಿ. ಇದ್ರಾಗ ನಾನು ಹೂವು ತೊಗೋಬೇಕಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ. ಇದ್ರಾಗ ಹೂವು ಬರಲಾಗ್ಯಾವ. ಅಂದ್ರೆ ನಾನು ಇದ್ರಾಗ ಹೂವು ತೊಗೋತೀನಿ ಫ್ರೆಂಡ್ಸ, ಬಿಡೋಂಗಿಲ್ಲ. ಒಂದು ದಿವಸ ಇದ್ರಾಗ ಹೂವು ಆಗತನ ನಾನು ಬಿಡೋಂಗಿಲ್ಲ. ನಾವು ಒಂದೇ ಒಂದು ಬ್ರಹ್ಮಕಮಲ ಆಗಿನ ನರ್ಸರಿಲಿಂದ ತಂದಿದ್ದ. ಇವಾಗ ಇದರಲ್ಲೇ ನಾನು 3 ಗಿಡ ಮಾಡ್ಕೊಂಡಿದ್ದೆ. ಬ್ಯಾಸ್ಗ್ಯಾಗ ಒಂದು ಗಿಡ ಹೋಗ್ಯದ, ನನ್ನ ಹತ್ರ ಇಲ್ಲ. ಇವಾಗ 2 ಗಿಡ ನನ್ನ ಬಳಿ ಉಳ್ದಾವ. ಇದು ಒಂದು ಆಯಿತು ಮತ್ತು ಇದು ಒಂದು ಆಯಿತು. ಇವು 2 ಗಿಡ ನನ್ನ ಹತ್ರ ಅವ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಎಲೆ ಎಲ್ಲ ಸುಟ್ಟಂಗಾಗ್ಯಾವ. ಭಾಳ ಬಿಸಿಲಿತ್ತು ಈ ಸಲ. ಇಷ್ಟು ಬಿಸಿಲಿತ್ತು ಫ್ರೆಂಡ್ಸ, ಗಿಡಗಳು ಭಾಳ ಸುಟ್ಟಂಗಾಗ್ಯಾವ. ನಾ ಇನ್ನೂ ಅಂದ್ರೆ ಭೀ ನಾ ಗಿಡಗಳೆಲ್ಲ ನೋಡ್ಕೋತೇ ಇದ್ದಿದ್ದ. ನಾ ಯಾವುದು ಗಿಡ ಹೋಗಬಾರ್ದು ಅಂಥೇಳಿ ನಾನು ನೋಡ್ಕೋತಾ ಇದ್ದಿದ್ದ. ಅಂದ್ರೂ ಇದು ಬಿಸಿಲು ನನಗೆ
ಸು ಇದು ಮಾಡಿಕೊಟ್ಟಿಲ್ಲ. ಬಿಸಿಲಾಗಿ ಭಾಳ ಗಿಡಗಳು ಬಿಸಿಲಾಗಿ ನನ್ನ ಗಿಡಗಳು ಭಾಳ ಹೋಗ್ಯಾವ ಫ್ರೆಂಡ್ಸ. ನಾ ಏನು ಹೇಳಿ ನಿಮ್ಗೆ, ಅಷ್ಟು ಬಿಸಿಲಿತ್ತು. ಇವಾಗ ನಾ ಏನು ಮಾಡ್ತೀನಿ, ಇದು ಎಲೆ ಎಲ್ಲ ಕತ್ತರಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ಮಣ್ಣು ಢೀಲ ಮಾಡ್ಕೊತೀನಿ. ಮಣ್ಣು ಢೀಲ ಮಾಡ್ಕೊಂಡು ಇದಕ್ಕೆ ಜಾಸ್ತಿ ನೀರಾದ್ರೂ ಭೀ ನಡೆಯಂಗಿಲ್ಲ ಫ್ರೆಂಡ್ಸ. ಇದಕ್ಕೆ ಮಣ್ಣು ಯಾವಾಗ ನಮ್ಮ ಪಾಟ್ನಾಗ ಮಣ್ಣು ಒಣಗ್ತದಲ್ಲ, ನಾವು ಅವಾಗೇ ಇದಕ್ಕೆ ನೀರು ಕೊಡಬೇಕು. ಇದಕ್ಕೆ ಜಾಸ್ತಿ ನೀರಾದ್ರೂ ಭೀ ನಡೆಯಂಗಿಲ್ಲ. ಇವಾಗ ನಾ ಏನೇನು ಎಷ್ಟು ಇದು ಎಲೆಗಳೆಲ್ಲ ಕೊಡ್ತಾವ ಅವೆಲ್ಲ ತೆಗೆದು ಇದಕ್ಕೇನು ಮಾಡ್ಕೊಂಡೀನಿ, ಇದಕ್ಕೊಂದು ಸ್ವಲ್ಪ ಇದಕ್ಕೊಂದು 2 ಚಮಚದಷ್ಟು ಉಳ್ದದ, 2 ಸ್ಪೂನ್ ಅಷ್ಟು ಉಳ್ದದ. ಇದು ನಾ ಇದಕ್ಕೆ ಹಾಕೋತೀನಿ. ಇನ್ನೂ ಭಾಳ ಅವ ಫ್ರೆಂಡ್ಸ ನನ್ನ ಬಳಿ, ಇನ್ನೂ ಭಾಳ ಅವ. ಇದು ಗೊಬ್ಬರ ಹಾಕೋವು ಇನ್ನೂ ಭಾಳ ಹೂವಿನ ಗಿಡಗಳವ. ನಾ ಅದಕ್ಕೂ ಇನ್ನೂ ಒಂದು ಪ್ಯಾಕೆಟ್ ತಂದು ಹಾಕೋಬೇಕು ಅಂತ ಇದಕ್ಕೆ ಇಷ್ಟು ಹಾಕಿ ನಿಮಗೆ ತೋರಿಸ್ಲಕತ್ತೀನಿ. ಇವೆಲ್ಲ ನಾನು ಕಟ್ ಮಾಡಿ ತೆಗ್ದೀನಿ ಫ್ರೆಂಡ್ಸ. ಇವೆಲ್ಲ ನಾನು ಸ್ವಚ್ಛ ಮಾಡ್ಕೊಂಡೀನಿ. ಗಿಡದಾಗ ಸ್ವಲ್ಪ ಎಲ್ಲ ಏನೇನು ಇದು ಇರ್ತವೆ ತೆಗ್ದಾರ, ಸ್ವಲ್ಪ ಮಣ್ಣು ಢೀಲ ಮಾಡಿದ್ರೆ ಇವಕ್ಕೆ ಸ್ವಲ್ಪ ಬುಡಕ್ಕೆ ಗಾಳಿ ಹೋಗ್ತದ, ಬೇರಿಗೆಲ್ಲ ಗಾಳಿ ಹತ್ತದಲ್ಲ, ಅವಾಗ ಮತ್ತು ನಮ್ಮ ಗಿಡಗಳು ಚಂದ ಬೆಳಿತಾವೆ. ನಾವು ಮಣ್ಣು ಢೀಲ ಮಾಡಲಿಲ್ಲ ಅಂತಂದ್ರೆ ಮತ್ತು ಗಿಡಗಳು ಏನಾರ ಸ್ವಲ್ಪ ಬಾಡೋದು, ಸ್ವಲ್ಪ ಬೇರಿಗೆಲ್ಲ ಜರ ಸಣ್ಣ ಆಗೋದು, ಬೇರು ಕಮ್ಜೋರ್ ಆಗೋದು ಅಥವಾ ನಾವು ಮಣ್ಣು ಢೀಲ ಮಾಡ್ತಾ ಇರಬೇಕು ಯಾವತ್ತು ಭೀ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಮಗ್ಗಿ ಆಗ್ಯಾವ. ನಾನು ಇವಾಗ ಮತ್ತು ಸ್ವಲ್ಪ ಗೊಬ್ಬರ ಹಾಕಿನಲ್ಲ, ಮತ್ತು ಚಂದ ಬರ್ತಾವೆ ಹೂವು, ಹೆಲ್ದಿ ಬರ್ತಾವೆ. ನಾನು ಗೊಬ್ಬರ ಹಾಕಿದ್ದಿಲ್ಲ ಅಂತಂದ್ರೂ ಎಷ್ಟು ಚಲೋ ಮಗ್ಗಿ ಆಗ್ಯಾವ, ನೀವು ನೋಡ್ಲತ್ತಿರ್ಬೋದು. ಇದು ನೋಡ್ರಿ ಫ್ರೆಂಡ್ಸ, ಇದು ನನ್ನ ಬಳಿ ಇದು ಒಂದು ಸದಾಬಾರ್ ಒಂದದ. ನಾನು ಆಮೇಲೆ ಡಿವೈಡ್ ಮಾಡ್ಕೋತೀನಿ. ಇದಕ್ಕೆ ನಾನು ಇನ್ನೂ ತೆಗ್ದಿಲ್ಲ. ಯಾವುದಾರ ಪಾಟಿನಾಗ ಸದಾಬಾರ ಬಂತು ಅಂತಂದ್ರೆ ನಾನು ಬೇರೆ ಪಾಟ್ನಾಗ ಹಚ್ಕೋತೀನಿ. ಅದೊಂದು ಗಿಡ ನನಗೆ ಸಿಗ್ತದೆ. ಇವತ್ತು ನಿಮಗೆ ನಾನು ಅಡೇನಿಯಮ್ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಸ್ವಲ್ಪ ನಾನು ಅಡೇನಿಯಮ್ ಬಗ್ಗೆ ಮಾಹಿತಿ ಕೊಟ್ಟೀನಿ. ಇಲ್ಲಿ ನೋಡ್ರಿ 1 2 3 4 5 6 7 ಪಂಟೆ ಅವ. ಇದಕ್ಕೆ 7 ಪಂಟೆ ನೀವು ನೋಡ್ತಾ ಇರ್ಬೋದು. 7 ಪಂಟೆಗಳು ಅವ. ಇವು ಹ್ಯಾಂಗೆ ಬಂದಾವ ಅಂತಂದ್ರೆ, ಇಲ್ಲಿ ಕಟ್ ಮಾಡಬೇಕು, ಒಂದು ಹೊಸ ಬ್ಲೇಡ್ ತೊಗೋಬೇಕು. ಯಾಕಂದ್ರೆ ಹಳೆ ಬ್ಲೇಡ್ ತೊಗೊಂಡ್ರೆ ಮನುಷ್ಯರಿಗೆ ಹಂಗೆ ಸೆಪ್ಟಿಕ್ ಆಗ್ತದಲ್ಲ, ಅದೇ ಥರ ಗಿಡಗಳಿಗೂ ಸೆಪ್ಟಿಕ್ ಆಗ್ತದ. ಅದಕ್ಕೆ ನಾವು ಹೊಸ ಬ್ಲೇಡ್ ತೊಗೊಂಡು ಇದಕ್ಕೆ ಈ ಪಂಟ್ಯಾಕ ಜಾಯಿಂಟ್ ಮಾಡಿ ಇದಕ್ಕೆ ಟೇಪ್ ಸುತ್ತಿದ್ರೆ ಇದಕ್ಕೆ ಮತ್ತಿದು ಚಲೋ ಬೆಳೀತದ ಗಿಡ, ಮತ್ತಿದು ಪಂಟ್ಯಾನು ವೇಸ್ಟ್ ಆಗಲ್ಲ. ಅದು ನಾನು ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಫ್ರೆಂಡ್ಸ. ಇದು ಅಡೇನಿಯಮ್ದು ನಾನು ಇದು ಮಾಹಿತಿ ಕೊಡಬೇಕು ಇದಿಷ್ಟು ಇವಾಗ. ಮತ್ತು ಮುಂದಿನ ವಿಡಿಯೋದಾಗ ನಾನು ನಿಮಗೆಲ್ಲ ಗ್ರಾಫ್ಟಿಂಗ್ ಮಾಡಿ ತೋರಿಸ್ಬೇಕು ಅಂಥೇಳಿ ನಾನು ಇಷ್ಟು ವಿಡಿಯೋ ಮಾಡೀನಿ ಫ್ರೆಂಡ್ಸ. ಇದು ನೋಡಿ ಎಷ್ಟು ಚಲೋ ಬೆಳಿಲಕತ್ತದ ನೋಡಿರಿ ಗಿಡ. ಇದಕ್ಕೆ ಎಷ್ಟು ಹೆಲ್ದಿಯಾಗಿ ಹೊಂಟದ. ಇದಕ್ಕೆ ನಾವು ಸ್ವಲ್ಪ ಕಟ್ ಮಾಡಿಕೊಂಡು ಇದು ಹಿಂಗೆ ಬಗ್ಗ್ಯದಲ್ಲ ಗಿಡ, ಇದು ಹಿಂಗೆ ಬಗ್ಗಂಗಿಲ್ಲ ಫ್ರೆಂಡ್ಸ. ಇದು ನಾವು ಹಿಂಗೆ ಇಲ್ಲಿ ಕಟ್ ಮಾಡ್ಕೊಂಡಿವಿ ಅಂತಂದ್ರೆ ಇದು ಸೀದಾ ಹೋಗ್ತದೆ. ಇಲ್ಲೊಂದು ಪಂಟ್ಯ ಬರ್ತದೆ, ಮತ್ತು ಇದು ನಾವು ಬೇರೆ ಕಡೆಗೆ ಇದಕ್ಕೆ ಜಾಯಿಂಟ್ ಮಾಡಿ ಒಂದು ಟೇಪ್ ಸುತ್ತಿ ಬಿಟ್ರೆ ಅದನ್ನು ಬೆಳ್ಕೊತ ಹೋಗ್ತದೆ. ನಾನು ಮಳೆಗಾಲದಾಗ ಸ್ವಲ್ಪ ಮಳೆ ಜಾಸ್ತಿ ಬರ್ತದಲ್ಲ ಫ್ರೆಂಡ್ಸ, ಆವಾಗ ನಾನು ಮಾಡ್ಕೋತೀನಿ. ಯಾಕಂದ್ರೆ ಮಳೆಗಾಲದಾಗ ಮಳೆ ನೀರು ಬಿದ್ದಿಂದು ಗಿಡಗಳು ಭಾಳ ಜಲ್ದಿ ಬೆಳಿತಾವೆ. ಮತ್ತು ಅದಕ್ಕೆ ನಾವು ಗ್ರಾಫ್ಟಿಂಗ್ ಮಾಡಿದೀವಿ ಅಂತಂದ್ರೂ ಅದನ್ನು ಜಲ್ದಿ ಕುಂದಿರ್ತದಂಥೇಳಿ ನಾ ಅದಕ್ಕೆ ಇಷ್ಟು ದಿನ ಕಾಯ್ತಿದ್ದೆ ಮಳೆ ಬರ್ಬೇಕಂತೇಳಿ. ನಮ್ಮ ಕಡೆ ಮಳೆ ಜಾಸ್ತಿ ಇಲ್ಲ ಫ್ರೆಂಡ್ಸ. ಮಳೆ ಯಾವಾಗ ಜಾಸ್ತಿ ಆಗ್ತದೆ ಅವಾಗ ನಾ ಇದಕ್ಕೆ ನಿಮಗೆ ಗ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ. ಚಲೋ ಹೂವು ಬಂದದ. ನಾ ಇನ್ನೂ ಇದಕ್ಕೆ ಯಾವುದು ಫರ್ಟಿಲೈಸರ್ ಹಾಕಿದ್ದಿಲ್ಲ, ಅಂದ್ರೂ ಇಷ್ಟು ಚಲೋ ಮಗ್ಗಿ ಬಂದವ, ಎಷ್ಟರ ಮಗ್ಗಿ ಬಂದವ ನೀವು ನೋಡ್ತಿರ್ಬೋದು. ಈ ಗಿಡಕ್ಕೆ ಜಾಸ್ತಿ ಮಗ್ಗಿ ಇರ್ತಾವೆ ಫ್ರೆಂಡ್ಸ. ಯಾಕೆನೋ ಇದು ಗಿಡಕ್ಕೆ ಯಾವಾಗಲೂ ಜಾಸ್ತಿ ಹೂವು, ಭಾಳ ಹೂವು ಬರ್ತಾ ಇರ್ತವೆ. ಈಗೇ ನೋಡಿರಿ ನೀವು ಎಷ್ಟು ಮಗ್ಗಿ ಬಂದವ ಅಂತ ನಿಮಗೆ ಕಾಣಿಸ್ಲಕತ್ತಿರ್ಬೋದು. ಇಲ್ಲೊಂದು ಸಣ್ಣದೊಂದು ಮಗ್ಗಿ ಕಾಣಿಸಕತ್ತಿರ್ಬೋದು ನಿಮಗೆ. ಮತ್ತು ಇಲ್ಲಿ ಎಷ್ಟು ಮಗ್ಗಿ ಬಂದವ, ಮತ್ತು ಇಲ್ಲಿನೂ ಮಗ್ಗಿ ಬಂದವ. ಈ ಗಿಡಕ್ಕೆ ಭಾಳ ಮಗ್ಗಿ ಬರ್ತಾವೆ ಯಾವಾಗೂ. ಇದು ಈ ಗಿಡಕ್ಕೆ ಹೂವು ಇಷ್ಟು ತುಂಬುತ್ತಾವ ಫ್ರೆಂಡ್ಸ. ಈ ಹೂವದ ಗಿಡನೂ ನಾನು ಮೊದಲು ಒಂದು ಸಲ ನಿಮಗೆ ಹಾಕಿ ತೋರಿಸೀನಿ. ಇನ್ನೊಂದು ಸಲನೂ ಈ ಹೂವು ಬಿಚ್ಚಿದ ಮೇಲೆ ನಾನು ನಿಮಗೆ ಶಾರ್ಟ್ ವಿಡಿಯೋದಾಗ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ. ಓಕೆ ಬಾಯ್ ಫ್ರೆಂಡ್ಸ, ಮುಂದಿನ ವಿಡಿಯೋದಾಗ ಸಿಗೋಣ. ಓಕೆ ಬಾಯ್.